ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಇಂಡಿಯಾ ದೇಶ ಸ್ವತಂತ್ರ ಆಯಿತು. ಇನ್ನು ಹೊಸದಾಗಿ ನಾವು ನಮ್ಮ ಒಂದು ಇಂಡಿಯಾದ ಹೊಸ ಜೀವನ ಕಟ್ಕೋತೇವೆ, ಒಂದು ಹೊಸ ಇಂಡಿಯಾ ಕಟ್ಕೋತಿದ್ದೇವೆ, ಅಥವಾ ಅದೇ ರೀತಿ ಹೊಸ ಕರ್ನಾಟಕ ಕಟ್ಕೋತಿದ್ದೇವೆ, ಅದೇ ರೀತಿ ಹೊಸ ಹೆಗ್ಗೋಡ್ ಕಟ್ಕೋತಿದ್ದೇವೆ, ನಮ್ಮ ಸಮುದಾಯವನ್ನು ಹೊಸದಾಗಿ ಬೆಳೆಸ್ಕೋತಿದ್ದೇವೆ ಅನ್ನುವಂಥ ಒಂದು ಸೆನ್ಸ್ ಇತ್ತು. ಹಾಗೆ ಇದಕ್ಕೆ ಏನಾದರೂ ಪ್ರಯತ್ನ ಮಾಡಬೇಕು ಅನ್ನುವ ಒಂದು ಆಸೆ ಇದ್ದಿದ್ದು. ಆ ರೀತಿಯಿಂದ ನಮಗೆ ಒಂದಿಷ್ಟು ಜನ ಇಲ್ಲಿ ಸುತ್ತಮುತ್ತಲಿನ ಹಳ್ಳಿಯ ಯುವಕರು ಸೇರೋದಕ್ಕೆ ಒಂದು ಜಾಗ ಬೇಕು ಅಂತ ಯೋಚನೆ ಮಾಡಿಕೊಂಡು ಇಲ್ಲಿ ಆ ಕಾಲಕ್ಕೆ 1947ರಲ್ಲಿ ಒಂದು ಸೈಕ್ಲೋಸ್ಟೈಲ್ ಪತ್ರಿಕೆ ಕೂಡ, ವಾರ ಪತ್ರಿಕೆ ನಡೆಸಿದ್ರು ಒಂದು 5-6 ತಿಂಗಳು. ಹೀಗೆ ಕೆಲವು ಯಾವ್ಯಾವುದೋ ಕೆಲಸಗಳನ್ನು ಮಾಡ್ತಾ ಆಮೇಲೆ ಈ ಒಂದು ವೇದಿಕೆಯನ್ನ ಒಂದು ಥಿಯೇಟರ್ ಸೆಂಟರ್ ಆಗಿ ಕನ್ಸಾಲ್ಟೇಟ್ ಮಾಡಬಹುದು ಅನ್ನಿಸ್ತು ನಮಗೆ. ಯಾಕೆಂದ್ರೆ ಇಲ್ಲಿಯ ಜನಕ್ಕೂ ರಂಗಭೂಮಿ ಬಗ್ಗೆ ಆಸಕ್ತಿ ತುಂಬಾ ಇತ್ತು, ನಮಗೂ ಸ್ವಲ್ಪ ರಂಗಭೂಮಿ ಬಗ್ಗೆ ಆಸಕ್ತಿ ಇತ್ತು. ಹಾಗಾಗಿ ಈ ರಂಗಭೂಮಿಯ ಚಟುವಟಿಕೆಗಳನ್ನು ಸ್ವಲ್ಪ ಮುಖ್ಯವಾಗಿ ಇಟ್ಕೊಂಡು ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಅಂತ ಕರ್ಕೊಂಡು ಇದನ್ನ ಪ್ರಾರಂಭ ಮಾಡಿದ್ವು. ಆದ್ರೆ ಉದ್ದಕ್ಕೂ ನಮ್ಗೆ ರಂಗಭೂಮಿಯೇ ಬಹಳ ಮುಖ್ಯ ಅಂತ ಇರಲಿಲ್ಲ. ಅಂದ್ರೆ ಏನೋ ಒಂದು ಹೊಸ ರೀತಿಯ ಬದುಕನ್ನ ನಾವು ಕಟ್ಕೋಬೇಕು ಅನ್ನೋದೇ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಈ ಒಂದು ಮುಖ ಇವತ್ತಿಗೂ ನೀನಾಸಂನಲ್ಲಿ ಉಳಿದಿದೆ. ಅಂದ್ರೆ ಇದು ಥಿಯೇಟರಿಗಾಗ್ಲಿ ಅಥವಾ ಯಾವುದೇ ಒಂದು ಸಬ್ಜೆಕ್ಟಿಗೆ ಬಹಳ ಗಟ್ಟಿಯಾಗಿ ಮೀಸಲಾಗಿ ಮಾತ್ರ ಉಳ್ಕೊಂಡಿಲ್ಲ. ಇಲ್ಲಿಯ ಜನರ ಬದುಕಿನ ಒಂದು ಅಭಿವ್ಯಕ್ತಿ ಅಂತ ಅನ್ಬೋದು. ಆ ರೀತಿ ಇದು ಹುಟ್ಕೊಂಡು ಬಂತು. ಅದಾದ ಮೇಲೆ ನಿಧಾನವಾಗಿ ಇದು ಬೆಳೀತಾ ಬಂತು. ಅಂದ್ರೆ ಮೊದಲು ಒಂದು ರೀತಿ ಬಹಳ ನಮ್ಮ ಜನಪದಕ್ಕೆ ಸಂಬಂಧಿಸಿದ್ದು, ನಮ್ಮ ಜನಪದದ ಒಂದು ಕ್ರಿಯೆ ಅನ್ನೋ ಒಂದು ಯೋಚನೆ ಇತ್ತು. ಅದಾದ್ಮೇಲೆ ಸುಮಾರು 1960ರ ದಶಕದಲ್ಲಿ ಸಾಗರದಲ್ಲಿ ಒಂದು ಕಾಲೇಜ್ ಪ್ರಾರಂಭ ಆಯಿತು. ಅದರಲ್ಲಿ ನಾನು ಭಾಗಿಯಾಗಿದ್ದೆ. ಅಲ್ಲಿಗೆ ನಾವು ಗೋಪಾಲಕೃಷ್ಣ ಅಡಿಗರನ್ನ ಪ್ರಿನ್ಸಿಪಲ್ ಆಗಿ ಕರೆಸಿಕೊಂಡು, ಅಡಿಗರು ಆ ಹೊತ್ತಿಗೆ ತಾನೇ ಸಾಕಷ್ಟು ಹೆಸರುವಾಸಿಯಾದ ಹೊಸ ರೀತಿಯ ಕವಿತೆಗಳನ್ನು ಬರೆಯೋಕೆ ಶುರು ಮಾಡಿದ್ರು. ನವ್ಯ ಕಾವ್ಯ ಆವಾಗ ಬಹಳ ಮುಖ್ಯವಾಗಿತ್ತು. ನವ್ಯ ಕಾವ್ಯದ ಚಳುವಳಿ ಶುರುವಾಯಿತು. ನಾನು ಒಂದು ಕಡೆಯಿಂದ ನನ್ನ ಅಕ್ಷರ ಪ್ರಕಾಶನದ ಕಡೆಯಿಂದಲೂ ಈ ನವ್ಯ ಕಾವ್ಯ ಚಳುವಳಿಯಲ್ಲಿ ಭಾಗವಹಿಸಿದೆ. ಆಮೇಲೆ ನಮಗೆ ಈ ಕಮ್ಯುನಿಟಿಗೆ ಕೂಡ, ಇಲ್ಲಿಯ ಜನಪದಕ್ಕೆ ಕೂಡ ಅಲ್ಲಿಯ ತನಕ ನಮ್ಮ ತಾಲೂಕು, ನಮ್ಮ ಊರು ಅನ್ನುವ ಕಾನ್ಸೆಪ್ಟ್ ಜೊತೆಯಲ್ಲಿ ಸ್ವಲ್ಪ ವಿಶಾಲವಾದ ಕಾನ್ಸೆಪ್ಟ್ ಬರೋಕ್ಕೆ ಶುರುವಾಯಿತು. ಅಡಿಗರ ಸಾಮೀಪ್ಯದಿಂದ ಅಡಿಗರ ಜೊತೆಗೆ ಕಂಬಾರರು ಬಂದ್ರು, ಗೋವಿಂದರಾಯರು ಬಂದ್ರು, ಅನೇಕ ಜನ ಇಂಟ್ರೆಸ್ಟ್ ಇರೋರು ಬಂದ್ರು. ಆಮೇಲೆ ಅದಕ್ಕೆ ಶ್ರೀನಿವಾಸ್ ಇದರ ಸೆಕ್ರೆಟರಿ ಆಗಿದ್ರು ಕಾಲೇಜಿನ, ಅವರು ಇದರಲ್ಲಿ ಇಂಟ್ರೆಸ್ಟ್ ಇತ್ತು. ಅಂದ್ರೆ ಈ ಸಂಪರ್ಕಗಳಿಂದ ನಮಗೆ ಸ್ವಲ್ಪ ವಿಶಾಲವಾದ ಒಂದು ವ್ಯಾಪ್ತಿ ಬಂತು ಈ ಕ್ರಿಯೆಗೆ. ರಂಗಭೂಮಿ ಮೂಲಕ, ಅಂದ್ರೆ ನಾಟಕಗಳ ಮೂಲಕ ನಮ್ಮ ಜನಪದದಲ್ಲಿ, ನಮ್ಮ ಹೆಗ್ಗೋಡ್ನೂರಿನವ್ರ ಹತ್ರ ನಾವು ಮಾತಾಡ್ಕೊಳ್ಳುವ ಒಂದು ಸಾಧನ ಆಗಿತ್ತದು. ಆಮೇಲೆ ನಿಧಾನವಾಗಿ ನಾವು ಇಡೀ ಕರ್ನಾಟಕದ ಜನರ ಜೊತೆಗೆ ಮಾತಾಡುವಂತಹ ಒಂದು ಪ್ರಯತ್ನ ನಿಧಾನವಾಗಿ ಇವಾಲ್ವ್ ಮಾಡೋ ಪ್ರಯತ್ನ ಪಟ್ಟು. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.